ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ ಇನ್ನು ತುಲಾರಾಶಿಯವರಿಗೆ ದಿವಸ ನೋಡಿ, ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಈ ದಿವಸ ನಿಮ್ಮ ಸಹಾಯಕರು, ಸೇವಕರು ಇವರಿಂದ ತುಂಬ ಸಹಾಯವಾಗುತ್ತೆ. ಲಾಭ ಇದೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ, ಒಂದು ರೀತಿಯ ಸಮಾಧಾನ ಭಾವನೆ ಇದೆ, ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಅನ್ನ ಸಮೃದ್ಧಿ ತುಂಬ ಚೆನ್ನಾಗಿದೆ. ಎಲ್ಲಿ ಹೋದರೂ, ಪ್ರಯಾಣದಲ್ಲಿದ್ದರೂ ಒಂದು ಹಿಡಿ ಅನ್ನ ಅಂತೂ ಸಿಗುತ್ತೆ ನಿಮಗೆ, ಆ ಥರದ ಲಕ್ಷಣ. ಕುಟುಂಬದ ಸಹಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಇದೆ. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ವಾತಾವರಣ ಇದೆ. ಈ ದಿವಸ ಸ್ವಲ್ಪ ಕಿರಿಕಿರಿ ಇಲ್ಲ ಅಂತಲ್ಲ, ಅಲ್ಲಿ ಮಾಂದ್ಯ ಇರೋದ್ರಿಂದಾಗಿ ವಿಘ್ನಗಳು ಉಂಟಾಗುತ್ತೆ. ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಧನುಸ್ಸು ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಚಂದ್ರನ ಇದ್ದಾನೆ, ಒಳ್ಳೆಯದು. ಚಂದ್ರ ಜನ್ಮದಲ್ಲಿದ್ದಾಗ ಅಷ್ಟಮಾಧಿಪತಿ ಆದರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಹುಷಾರಾಗಿರಿ. ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಇನ್ನು ಜೊತೆಗೆ ಈ ದಿವಸ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರುತ್ತೆ, ಅಂಥದ್ದೊಂದು ಲಕ್ಷಣ ಇದೆ. ಮತ್ತು ನಿಮ್ಮ ಶುಭ ಕಾರ್ಯಗಳಿಗೆ ಅಡ್ಡಿ, ತೊಡಕು, ವಿಘ್ನ ಬರುತ್ತೆ. ವೃತ್ತಿಯಲ್ಲಿಯೂ ಅಷ್ಟೇನು ಸಮಾಧಾನ ಇಲ್ಲ. ಈ ದಿವಸ ನಿಮಗೆ ಸ್ವಲ್ಪ ಅಸಮಾಧಾನದ ಫಲ. ಇದಕ್ಕೆ ಪ್ರಾರ್ಥನೆಗೆ ದುರ್ಗಾ ಪ್ರಾರ್ಥನೆ, ದುರ್ಗಾ ಪರಮೇಶ್ವರಿ ದರ್ಶನ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ನೋಡಿ, ಚಂದ್ರ ವ್ಯಯದಲ್ಲಿದ್ದರೆ ಸಂಗಾತಿಯಿಂದ ಸ್ವಲ್ಪ ದೂರ ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಸಪ್ತಮಾಧಿಪತಿ ಚಂದ್ರ, ಆಪ್ತರಿಂದ ದೂರ ಇರ್ತೀರ. ಪರಿಶ್ರಮ ಹೆಚ್ಚಾಗಿರ್ತದೆ. ವ್ಯಾಪಾರಿಗಳಿಗೆ ಅತ್ಯಂತ ಶ್ರಮ ಹೆಚ್ಚು. ಈ ದಿವಸ ಅಷ್ಟಮದಲ್ಲಿ ಮಾಂದಿ ಇದ್ದರೆ ವಸ್ತು ನಷ್ಟತೆ, ಖಿನ್ನತೆ, ಬೇಸರ, ಮನಸ್ಸಿಗೆ ನೋವು, ಸ್ವಲ್ಪ ಸಮಾಧಾನವಾಗಿಲ್ಲ ಈ ದಿವಸ. ಇದಕ್ಕೆ ಪರಿಹಾರಕ್ಕೆ ನೀವು ಕೂಡ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಕೆಲಸದಲ್ಲಿ ತೊಡಕಿಲ್ಲ, ಚೆನ್ನಾಗಿದೆ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ. ಸ್ವಲ್ಪ ಕಠಿಣ ಮಾತುಗಳಿಂದ ತೊಂದರೆ ಅನುಭವಿಸ್ತೀರ, ಆದರೆ ಲಾಭ ಇದೆ, ಒಳ್ಳೆಯ ಲಾಭ. ಹಾಲು ಹೈನುಗಾರರಿಗೆ ತುಂಬ ವಿಶೇಷವಾದ ಅನುಕೂಲ ಇದೆ. ಇನ್ನು ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ ಇದೆ, ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ಶಿವಶಕ್ತಿಯರ ಆರಾಧನೆ, ಸೌಂದರ್ಯ ಲಹರಿ ಪಾರಾಯಣ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಫಲ ಇದೆ. ಒಳ್ಳೆಯ ಸ್ಥಾನಮಾನ ಸಿಗುತ್ತೆ, ಮಾನ್ಯತೆ ಸಿಗುತ್ತೆ, ಅದು ಬಹಳ ಮುಖ್ಯವಾಗಿ ಚೆನ್ನಾಗಿದೆ. ಜೊತೆಗೆ ದಿವಸ ಕುಟುಂಬ ಸಹಕಾರ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥ ದಿವಸವಾಗಿದೆ. ಇದು ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳಬಹುದು, ತರಚೋದು, ಗಾಯಗಳಾಗೋದು, ಈ ಥರದ್ದು. ಸ್ವಲ್ಪ ಹುಷಾರಾಗಿರಿ. ನೀವು ಕೂಡ ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ, ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಸರಳವಾದದ್ದು ಯಾವುದು ಗಮನಿಸಿ. ಓಂ ಅಂಬಿಕಾನಾಥಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಿಮಗೆ ದಾಂಪತ್ಯದಲ್ಲಿ ಸಮಸ್ಯೆಗಳು, ಕಲಹಗಳು ಉಂಟಾಗೋದಿಲ್ಲ. ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಇಂದಿನ ಜಾತಕ ಫಲ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ, ಸಂದೇಶಗಳಿಗೆ ಉತ್ತರವನ್ನು ನೀಡಿ ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ಜೊತೆಗೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸಿ, ಹಾಗೆ ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಒಂದು ಮಂತ್ರ ಪಠಣೆಗೂ ಕೂಡ ಮಂತ್ರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.